Vasan Eye Care's festive season initiative in Bangalore Banaswadi free eye checkups for children affected by firecracker injuries. As the festive lights brighten homes across Karnataka, Vasan Eye Care is lighting up young lives with its compassionate new initiative, a free eye consultation drive for children who suffer eye injuries due to firecrackers. Running from October 15 to 24, 2025, this statewide campaign is open to all children under the age of 15 and will be conducted across every Vasan Eye Care branch. Every second counts when it comes to saving a child's vision, emphasized a senior ophthalmologist at Vasan Eye Care. With expert ophthalmologists available in all our centers, we are prepared to treat such emergencies immediately and help prevent long-term damage. Beyond emergency care, the initiative also carries a strong message, urging families to celebrate responsibly and protect young eyes from preventable harm. Through this drive, Vasan Eye Care reinforces its mission of ensuring accessible eye health, community awareness, and prompt emergency response for all. For consultations or appointments, families can visit their nearest Vasan Eye Care center during the campaign period. ನಾವು ಎಷ್ಟು ಆಪರೇಷನ್ಸ್ ಮಾಡಿದ್ರೂ ವಿಷನ್ ಬರದೇ ಇರೋ ಚಾನ್ಸಸ್ ಕೂಡ ಇರುತ್ತದೆ. ಹಾಗಾಗಿ ಎಲ್ಲ ಮಕ್ಕಳಿಗೂ ಎಸ್ಪೆಷಲಿ ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ಸು ಜಾಸ್ತಿ ಬರುತ್ತೆ. ಸೊ ಎಲ್ಲ ಮಕ್ಕಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದರೆ ತಾವು ಒಬ್ಬೊಬ್ಬರಾಗೆ ಹೋಗಿ ಪಟಾಕಿನ ಹಚ್ಚಲೇಬೇಡಿ. ನೀವು ಯಾವಾಗಿದ್ರೂ ಹಚ್ಚಬೇಕಂತ ಅನಿಸಿದ್ರೆ ದೊಡ್ಡವರ ಸಮಾವೇಶದಲ್ಲೇ ಹಚ್ಚಬೇಕು. ಎರಡನೇದಾಗಿ ಏನಂದರೆ ಐ ಗ್ಲಾಸಸ್ ಹಾಕ್ಕೊಂಡೇ ಹಚ್ಚಿ. ಮತ್ತು ಕೆಲವೊಂದು ಜನ ಕಾಂಟ್ಯಾಕ್ಟ್ ಲೆನ್ಸಸ್ ಹಾಕ್ಕೊಂಡು ಪಟಾಕಿನ ಹಚ್ಚೋದು ಇರುತ್ತೆ. ಆ ಥರ ಯಾವತ್ತೂ ಹಚ್ಚಬೇಡಿ. ಏನೇ ಅಕ್ಟೋಬರ್ 15ರಿಂದ 31ರವರೆಗೂ 15 ವರ್ಷದ ಕೆಳಗಡೆ ಮಕ್ಕಳಿಗೆ ಯಾವುದಾದ್ರೂ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಹೋಪ್ ಯಾರಿಗೂ ಇಂಜುರಿ ಆಗಬಾರ್ದಂತ. ಹಂಗೇನಾದರೂ ಆದರೆ ಪ್ಲೀಸ್ ಕಮ್ ಟು ಅಸ್. ನಾವೇನೊಂದು ಕ್ಯಾಂಪೇನ್ ಮಾಡ್ತಾಯಿದ್ವಿ ಅವೇರ್ನೆಸ್ ಜೊತೆಗೆ 15 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟು, ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೋ ಅದು ನಾವು ಮಾಡಿ ಅವ್ರಿಗೆ ವಿಷನ್ ಇಂಪ್ರೂವ್ಮೆಂಟ್ ಆಯಿತು ಅಥವಾ ವಿಷನ್ ಟ್ರೀಟ್ಮೆಂಟ್ ಆಯಿತು ಅದು ನಮ್ಮ ಕಡೆಯಿಂದ ನಾವು ಸಹಾಯ ಮಾಡ್ತೀವಿ. ನಿಮ್ಮ ಮೂಲಕ ನಾವು ಅದನ್ನು ನಾಡಿನ ಜನತೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ವಾಸನ್ ಐ ಕೇರ್ ವತಿಯಿಂದ ನಿಮಗೆಲ್ಲರಿಗೂ ಮತ್ತು ನಿಮ್ಮ ಮೂಲಕ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಇಂಪಾರ್ಟೆಂಟ್ ಮೆಸೇಜ್ ಏನಂತಂದರೆ, ದೀಪಾವಳಿ ಅಂದರೆ ಸಂಭ್ರಮದ ಆಚರಣೆಯಿಂದ ಎಲ್ಲರೂ ಪಟಾಕಿ ಎಲ್ಲ ಹೊಡಿತಾರೆ. ಬಟ್ ನಾವು ನಮ್ಮ ಕಡೆಯಿಂದ ನಮ್ಮ ವಿನಂತಿ ಏನಂದರೆ ಆಲ್ವೇಸ್ ಸೇಫ್ಟಿಯಿಂದ ಪಟಾಕಿ ಹೊಡೀರಿ, ಕನ್ನಡಕ ಹಾಕ್ಕೊಳ್ಳಿ, ಆಮೇಲೆ ಯಾವಾಗಲೂ ಎಕ್ಸ್ಪ್ಲೋಸಿವ್ಸ್ನ ಆದಷ್ಟು ಅವಾಯ್ಡ್ ಮಾಡಿ, ಸೇಫ್ ಆಗಿರಿ. ಮಕ್ಕಳು ಎಸ್ಪೆಷಲಿ ಮಕ್ಕಳು ನಾವು ತುಂಬ ಸ್ಯಾಡ್ ಇರುತ್ತೆ ವೆನ್ ಚಿಕ್ಕ ಮಕ್ಕಳೆಲ್ಲ ಫೈರ್ ಕ್ರ್ಯಾಕರಿಂದ ಇಂಜುರಿ ಮಾಡ್ಕೊಂಡು ನಮ್ಮ ಹತ್ರ ಬಂದಾಗ ನಮಗೂ ಟ್ರೀಟ್ ಮಾಡೋಕ್ಕೂ ಇದಾಗುತ್ತೆ. ಸೊ ಸೇಫ್ಟಿ, ಪ್ರಿವೆನ್ಷನ್ ಈಸ್ ದ ಬೆಸ್ಟ್ ಕ್ಯೂರ್. ಪ್ರಿವೆನ್ಷನ್ ಸೇಫ್ಟಿ, ಯು ಆಲ್ವೇಸ್ ಡೀಲ್ ವಿತ್ ಸೇಫ್ಟಿ ಫಸ್ಟ್. ಸೇಫ್ಟಿ ಇಂಪಾರ್ಟೆಂಟು. ಕನ್ನಡಕ ಹಾಕ್ಕೊಳ್ಳಿ. ಪೇರೆಂಟ್ಸ್ ಶುಡ್ ಆಲ್ವೇಸ್ ಸೂಪರ್ವೈಸ್. ಯಾವಾಗಲೂ ಚಿಕ್ಕ ಮಕ್ಕಳು ಪಟಾಕಿ ಹೊಡಿತಿರುವಾಗ ಪೇರೆಂಟ್ಸ್ ಹತ್ತಿರದಲ್ಲೇ ಇರಲಿ. ಆಮೇಲೆ ಕನ್ನಡಕ ಹಾಕ್ಕೊಳ್ಳಿ. ಇದು ಅಗರಬತ್ತಿ ಆದರೂ ದೂರದಿಂದ ನೀವು ಇದು ಮಾಡಿ. ರೋಡಲ್ಲಾದರೂ ನೀವು ಯಾವಾಗ ಹೊಡಿತಿರುವಾಗ ಪಬ್ಲಿಕ್ ಸೇಫ್ಟಿ ಬಗ್ಗೆ ನೀವು ಯೋಚನೆ ಮಾಡಿ. ಸೊ ಆಲ್ವೇಸ್ ಸೇಫ್ಟಿ ಫಸ್ಟ್, ಸೊ ದ್ಯಾಟ್ ಎವ್ರಿ ಸೆಲೆಬ್ರೇಷನ್ ಕ್ಯಾನ್ ಕಮ್ ಲೇಟರ್. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಈ ದೀಪಾವಳಿ ಕ್ರ್ಯಾಕರ್ಸಿಂದ ಆಗೋ ಇಂಜುರೀಸು ಎಷ್ಟು ಡೇಂಜರಸ್ ಅಂದರೆ ಇಟ್ ಕ್ಯಾನ್ ಲೀಡ್ ಟು ಪರ್ಮನೆಂಟ್ ವಿಷನ್ ಲಾಸ್. ನಾವು ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಿದ್ದೀವಿ ಅಂದರೆ, ಅದು ಚಿಕ್ಕ ಈ ಇಂಜುರೀಸ್ ಆದರೂ ವಿ ಕ್ಯಾನ್ ಟ್ರೀಟ್. ಬಟ್ ಅದು ತುಂಬ ಬ್ಲೈಂಡ್ನೆಸ್ ಕಾಸಿಂಗ್ ಇಂಜುರೀಸ್ ಆದರೆ ಚಿಕ್ಕ ಮಕ್ಕಳಲ್ಲಿ ಅದಕ್ಕೆ ಸೊಲ್ಯೂಷನ್ನೇ ಇರಲ್ಲ ಆ್ಯಂಡ್ ಇಟ್ ಈಸ್ ಇರ್ರಿಪೇರಬಲ್. ಸೊ ಅದಕ್ಕೋಸ್ಕರನೇ ನಾವು ಇಷ್ಟೊಂದು ಒತ್ತಿ ಹೇಳ್ತಿದ್ವಿ. ಚಿಕ್ಕ ಮಕ್ಕಳು, ಎಸ್ಪೆಷಲಿ ಚಿಕ್ಕ ಮಕ್ಕಳು, ದೊಡ್ಡವರ ಗೈಡೆನ್ಸ್ ಇಲ್ದಿರ ಪಟಾಕಿಗಳನ್ನ ಹಚ್ಚಲಕ್ಕೆ ಹೋಗಬೇಡಿ. ಇದೊಂದು ನಮ್ಮ ವಾಸನ್ ಐ ಕೇರ್ ವತಿಯಿಂದ ನಿಮ್ಮೆಲ್ಲರಲ್ಲಿ ವಿನಂತಿ. ಈ ಪಟಾಕಿಯಿಂದ ಕೆಮಿಕಲ್ ಇಂಜುರಿ, ಅದರಲ್ಲಿ ಬೇಕಾದಷ್ಟು ಕೆಮಿಕಲ್ಸ್ ಇರ್ತದೆ. ಸೊ ಅದಕ್ಕೋಸ್ಕರ ಫಸ್ಟು ಕೆಮಿಕಲ್ ಇಂಜುರೀಸ್ ಆಗೋ ಚಾನ್ಸಸ್ ಇದೆ. ಸೊ ಅದರಿಂದ ಪ್ರೊಡ್ಯೂಸ್ ಮಾಡೋ ಹೀಟ್ ಇಂಜುರೀಸ್ ಆಗುತ್ತೆ. ಕೆಲವೊಂದು ಸತಿ ಕಾರ್ನಿಯಾಯಿಂದ ಹಿಡಿದು ರೆಟಿನಾವರೆಗೂ ಏನೆಲ್ಲ ಡ್ಯಾಮೇಜ್ ಕೂಡ ಆಗ್ಬೋದು. ಸೊ ಅದು ಸೈಟ್ ಥ್ರೆಟನಿಂಗ್ ಇಂಜುರೀಸಿಂದ ನಾವು ಸೇವ್ ಮಾಡೋದಕ್ಕೋಸ್ಕರ ನಿಮ್ಮಲ್ಲಿ ಇಷ್ಟೊಂದು ಕೇಳ್ಕೊತಾ ಇದ್ದೀವಿ. ಸೊ ಬಿ ಸೇಫ್ ಅಷ್ಟೇ. Good afternoon everyone. So first of all I would like to wish you all happy and safe Diwali. So as we know, prevention is better than cure. So always take precautions, always take safety measures, maintain a proper distance, don't go very near to the crackers,
try to avoid explosives, and especially children, make sure that they are fighting or lighting crackers only under parents' guidance. So let us celebrate environment friendly Diwali, avoid crackers as much as possible, and yes, always wear protective wear and be away from the crackers and maintain a safe distance. Thank you.